ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಗ್ಲೋಬಲ್ ವಿಲೇಜ್ ವಿಚ್ ಇಸ್ ಇನ್ ದುಬೈ. ಸೊ ಅಲ್ಲಿ ಮೇನ್ ರೀಸನ್ ನಾವು ಹೋಗ್ತಾ ಇರೋದು 30+ ಡಿಫ್ರೆಂಟ್ ಕಂಟ್ರೀಸ್ನ ಶೋ ಕೇಸ್ ಮಾಡಿದ್ದಾರೆ. ಅವರು ಕಲ್ಚರ್ನ ಶೋ ಕೇಸ್ ಮಾಡಿದ್ದಾರೆ. ಅವ್ರದ್ದು ಎನಿ ಒನ್ ಆಫ್ ದೇರ್ ಮಾನ್ಯುಮೆಂಟ್ಸ್ ಅದನ್ನು ಶೋ ಕೇಸ್ ಮಾಡಿದ್ದಾರೆ. ದೇರ್ ಫುಡ್, ಹೌ ದೇ ಲಿವ್ ದೇರ್, ಅದನ್ನು ಎಲ್ಲ ಶೋ ಕೇಸ್ ಮಾಡಿದ್ದಾರೆ. ಬನ್ನಿ ಹೋಗೋಣ, ನೋಡೋಣ ಅಲ್ಲಿ. ಸೊ ಐ ಟ್ರೈ ಟು ಕವರ್ ಆಲ್ ಕಂಟ್ರೀಸ್. ಆದಷ್ಟೆಲ್ಲ ಕಂಟ್ರಿ ಕವರ್ ಮಾಡ್ತೀನಿ. ಬಟ್ ಅಗೇನ್ ಇಂಡಿಯಾಗೆ ಹೋಗೋಣ, ನೋಡೋಣ ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದಾರೆ, ಆ್ಯಕ್ಚುಲ್ ಇಂಡಿಯಾ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲ ಕಡೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡ್ತೀನಿ. स्पीड लिमिट क्या है? 120 स्पीड लिमिट है. 120 स्पीड कैमराज इंस्टॉल हुआ है क्या सभी जगह पे? हर जगह पे देखो, इस साइन बोर्ड देखो, 100 लेके है, 20 डिस्काउंट है. देखो ये अच्छा। दुबई में ऐसा है, अबू धाबी में डिफरेंट है. अबू धाबी में 100 लेके 100, 80 लेके 80. ನೋಡಿದ್ರಲ್ಲ, ಇಲ್ಲಿ ದುಬೈಯಲ್ಲಿ 100 ಇದ್ರೆ +20 ಹೋಗ್ಬೋದು, 120. ಅಬುಧಾಬಿಲಿ 100 ಇದ್ರೆ 100 ಹೋಗ್ಬೇಕು. ಅದರಲ್ಲೂ 1 ಕಿಲೋಮೀಟರಿಗೆ ಇದಾಕಿದ್ದಾರೆ ಸ್ಪೀಡ್ ಕ್ಯಾಮ್ರಾಸ್. ಬಟ್ ಅಗೇನ್ ಫೈನ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ ಕಾರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಕ್ಯಾಮ್ರಲ್ಲಿ AI ಕ್ಯಾಮ್ರಾಸ್ ಇದೆ, ಎಲ್ಲ ಕಡೆ ಕ್ಯಾಪ್ಚರ್ ಆಗುತ್ತೆ. ಆ್ಯಂಡ್ ಒನ್ ಟೈಮ್ ಓವರ್ ಸ್ಪೀಡಿಂಗ್ ಆದರೆ 600 dirhams. 600 dirhams ಇಸ್ ಅರೌಂಡ್ ಲೈಕ್ 10,000 or 12,000 rupees, ಇಂಡಿಯನ್ ರುಪೀಸ್. ಅಷ್ಟು ಕೊಡ್ಬೇಕಂದ್ರೆ ಅದಕ್ಕೆ ಇಲ್ಲಿ ಯಾರು ಸ್ಪೀಡಾಗಿ ಹೋಗಲ್ಲ. 120 ಸಾಕು, ಆರಾಮಾಗಿ ಹೋಗ್ತಾರೆ. ಪ್ರತಿ ಒಂದು ರೋಡಲ್ಲೂ ಕ್ಯಾಮ್ರಾ ಹಾಕಿದ್ದಾರೆ. ಅವ್ರು ಹೇಳ್ತಾರಲ್ಲ, ಇರಿಟೇಷನ್ ಆಗೋದು ಇಲ್ಲಿ ಓಡ್ಸೋಕ್ಕೆ ಒಂದೊಂದ್ಸಲಿ. ಯಾಕೆ ಗುರು ಇವೆಲ್ಲ ಇಷ್ಟು ದುಡ್ಡು ಕೊಟ್ಟು ಫೆರಾರೀಸ್, ಲ್ಯಾಂಬೋರ್ಗಿನಿ ಎಲ್ಲ ತೊಗೊಳ್ತಾರೆ, ಓಡ್ಸೋಕ್ಕಾಗಲ್ಲ. 100-120 ಲಿಮಿಟ್ ಮಾಡಬೇಕು ಅಂದರೂ ತೊಗೊಳ್ತಾರೆ ಜನ, ಮಾಡೋ ಕೆಲಸ ಇಲ್ಲದೆ. ಸೊ ಗೈಸ್, ಇವಾಗ ಬಂದಿದ್ದೀವಿ ಗ್ಲೋಬಲ್ ವಿಲೇಜ್ಗೆ. ಸೊ ದ್ಯಾಟ್ ಈಸ್ ದ ಮೇನ್ ಎಂಟ್ರೆನ್ಸ್. ಅಲ್ಲೇ ನೀವು ಟಿಕೆಟ್ ತೊಗೊಳ್ಬೇಕಾಗಿರೋದು. ಬನ್ನಿ, ಹೋಗಿ ಟಿಕೆಟ್ ತೊಗೊಳ್ಬೇಕು. ನಂದು ಆನ್ಲೈನ್ ಬುಕ್ ಆಗಿದೆ ಟಿಕೆಟ್ಸ್. ಹೋಗಿ ತೊಗೊಂಡು ಒಳಗಡೆ ಹೋಗೋಣ. ಸೊ ಗೈಸ್, ಇವಾಗ ಎಂಟ್ರಿ ಆಗಿದ್ದೀವಿ. ಸೊ ದಿ ಟಿಕೆಟ್ ಪ್ರೈಸ್ 30 dirhams ಒಬ್ಬರಿಗೆ. ಆಲ್ಸೋ ನೀವು ಪಾಸ್ಪೋರ್ಟ್ ಬೇಕಂದರೆ ತೊಗೊಳ್ಬೋದು. ಇದು ಗ್ಲೋಬಲ್ ವಿಲೇಜ್ ಪಾಸ್ಪೋರ್ಟ್ ಕೊಡ್ತಾರೆ. ಸೊ ನೀವು ಇಲ್ಲಿ ಎಷ್ಟು ಕಂಟ್ರೀಸ್ ಇದೆಯೋ ಅಷ್ಟು ಕಂಟ್ರಿದು ಸ್ಟ್ಯಾಂಪ್ ಹಾಕ್ಸ್ಕೊಳ್ಬೋದು ಇದ್ರೊಳಗಡೆ. ಆ್ಯಂಡ್ ದಿ ಟಿಕೆಟ್ 30 dirhams ಆ್ಯಂಡ್ ದಿ ಪಾಸ್ಪೋರ್ಟಿಗೆ ಎಕ್ಸ್ಟ್ರಾ 10 dirhams ತೊಗೊಳ್ತಾರೆ. ಬನ್ನಿ ಹೋಗೋಣ, ನೋಡೋಣ. ಗೈಸ್ ನೋಡಿ, ಫ್ಲೋಟಿಂಗ್ ಮಾರ್ಕೆಟ್ ಇಲ್ಲಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಕುವೈಟಿಗೆ ಹೋಗ್ತಾ ಇದೆ ಫಸ್ಟು. ಗೈಸ್ ನೋಡಿ ಕುವೈಟ್ ಹೆಂಗಿದೆ. ದೆರ್ ಆರ್ ಟೂ ಮೆನಿ ಪರ್ಫ್ಯೂಮ್ ಶಾಪ್ಸ್ ಹಿಯರ್. ಆ್ಯಂಡ್ ಇದು ಬಟ್ಟೆ ಫಾರ್ ವುಮೆನ್. ಇಲ್ಲೂ ಪರ್ಫ್ಯೂಮ್ ಶಾಪ್ಸ್ ಇದೆ. ಇವ್ರದ್ದು ಪರ್ಫ್ಯೂಮ್ ಶಾಪ್ ಎಷ್ಟಿದೆ ಅಂದರೆ ಇಲ್ಲಿ ಎಲ್ಲ ಕಡೆ ಬರೀ ಪರ್ಫ್ಯೂಮ್ಸೇ ಇವ್ರದ್ದು ಇರೋದು, ಬೇರೆ ಏನೂ ಇಲ್ಲ ಇಲ್ಲಿ. ಅದು ಬಿಟ್ಟರೆ ಅಲ್ಲೂ ಬಟ್ಟೆ. ಇವಾಗ ನಾವು ಬಂದಿರೋದು ಕುವೈಟ್. ಇಲ್ಲಿ ನಮ್ಮ ಪಾಸ್ಪೋರ್ಟ್ನ ಸ್ಟ್ಯಾಂಪ್ ಮಾಡಿಸ್ಕೊಳ್ಬೋದು. ಐ ಮೀನ್ ಗ್ಲೋಬಲ್ ವಿಲೇಜ್ ಪಾಸ್ಪೋರ್ಟ್ಸ್, ನಾಟ್ ಯುವರ್ ಒರಿಜಿನಲ್ ಪಾಸ್ಪೋರ್ಟ್. ಬನ್ನಿ ಸ್ಟ್ಯಾಂಪ್ ಮಾಡೋಣ. ಸೊ ಎಸ್, ಕುವೈಟ್. ಗೈಸ್, ಆ ಸ್ವಿಂಗ್ ನೋಡಿ ಹೆಂಗಿದೆ. ಸೊ ಇಲ್ಲಿ ಒಂದು ಪಾರ್ಟ್ ಆಫ್ ದಿ ಗ್ಲೋಬಲ್ ವಿಲೇಜ್ ಇಸ್ ಕನ್ಸಿಡರ್ಡ್ ಆ್ಯಸ್ ಅ ಸ್ಮಾಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಆ್ಯಸ್ ವೆಲ್. ಆ ಸ್ವಿಂಗ್ ಇದೆ, ಅಲ್ಲೊಂದು ಡ್ರಾಪ್ ಟವರ್ ಥರ ಇದೆ. ಎಲ್ಲ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ. ಹೋಗಿ ಮಾಡೋಕ್ಕಾದರೆ ಮಾಡೋಣ. ತುಂಬ ಜಾಗಸ್ ಇದೆ. ಇವಾಗ ಕುವೈಟಿಗೆ ಹೋಗಿದ್ದು, ಅದ್ರ ಪಕ್ಕದ್ದು ಯಮೀನ್ ಇದೆ, ಈಜಿಪ್ಟ್ ಇದೆ. ಇದು ಕುವೈಟು ಯಮೀನ್ ಎಲ್ಲ ಒಂದೇ. ಇವ್ರದ್ದು ಬರೀ ಪರ್ಫ್ಯೂಮ್ಸ್ ಎಲ್ಲ ಕಡೆ. ಆ ಪರ್ಫ್ಯೂಮ್ಸ್ಗೆ ಹೋಗೋದು ಬೇರೆ ತುಂಬ ಕಂಟ್ರೀಸ್ ಇದೆ. ಇನ್ನು ಹೋಗಿ ನೋಡೋಣ, ಬೇರೆ ಕಂಟ್ರೀಸ್ ಎಲ್ಲ ನೋಡೋಣ. ಥರದ್ದು ಮೊರಕ್ಕೋ. ಬನ್ನಿ ಹೋಗೋಣ, ನೋಡೋಣ ಇಲ್ಲಿ ಏನೇನಿದೆ. ಇದು ಅಷ್ಟೇ, ಎಲ್ಲ ಕಡೆ ಸ್ಟಾರ್ಟಿಂಗ್ ಇವ್ರದ್ದೊಂದು ಬಟ್ಟೆ ಹಾಕಿರ್ತಾರೆ. ಬಿಟ್ಟರೆ ಏನೂ ಇಲ್ಲ. ಬೇರೆ ಕಂಟ್ರಿಗೆ ಹೋಗ್ಬೇಕು. ಈ GCC ಕಂಟ್ರೀಸ್ ಬಿಟ್ಟು ಬೇರೆದಕ್ಕೆ ಹೋಗ್ಬೇಕು. ನೋಡಿ, ಎಲ್ಲ ಕಡೆ ಬರೀ ಬಟ್ಟೆನೇ ಇರೋದು. ಫುಡ್ಡು, ಏನಾದರೂ ಕಲ್ಚರ್ ಬೇರೆದು ತೋರಿಸ್ಬೇಕು. ಹುಡುಗರ್ದೇನೂ ಇಲ್ಲ, ಬರೀ ಹುಡುಗಿರ್ದೆ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ. ಬನ್ನಿ ಹೋಗೋಣ. ಬಿತ್ತು ಮೊರಕ್ಕೋದು. ಎಲ್ಲ ಕಂಟ್ರಿದು ಹಾಕ್ಸ್ಕೊಳ್ತೀನಿ. ಒರಿಜಿನಲ್ ಪಾಸ್ಪೋರ್ಟ್ ತಂದು ಹಾಕ್ಸ್ಕೊಳ್ತೀನಿ ಇದರಲ್ಲಿ ಸ್ಟ್ಯಾಂಪ್ನ. ನಿಮ್ಮನ್ನ ತಡೆದಿರುವವರು ಯಾರು?
ನೋಡಿ ಇವ್ರ ದೇಶದಲ್ಲಿ ಮ್ಯಾಟ್ ಫೇಮಸ್ಸು, ಕಾರ್ಪೆಟು ಮ್ಯಾಟು. ಅದು ಬಿಟ್ಟರೆ ಮಾಮೂಲಿ ಇವ್ರದ್ದೇನೋ ಇದೆ ಇಲ್ಲಿ ಆಮ್ಲೋ ಫ್ರೆಶ್ ಅಂತ. ಆ್ಯಂಡ್ ಅಗೇನ್ ಗೊತ್ತಲ್ಲ ಇವ್ರದ್ದು ಮಾಮೂಲಿ ಪರ್ಫ್ಯೂಮ್ಸ್ ಅದು ಮತ್ತು ಬಟ್ಟೆ. ಇವ್ರ ಕಂಟ್ರೀಲಿ ಯಾರು ಊಟ ಮಾಡಲ್ಲ ಅನ್ಸುತ್ತೆ, ಅದಕ್ಕೆ ಇವ್ರ ಕಂಟ್ರಿ ಒಳಗಡೆ ಫುಡ್ ಸ್ಟೇಷನ್ ಇಲ್ಲ, ಬರೀ ಕಾಫಿ ಟೀ ಆರೆಂಜ್ ಆ್ಯಪಲ್ ಅಷ್ಟೇ ಅಂತ ಇವ್ರು ತಿನ್ನೋದು ಅಂತ ಹೇಳ್ತಾರೆ. ಅಂತ ತೋರಿಸ್ತಾರೆ, ಶೋಕೇಸ್ ಮಾಡ್ತಾರೆ. ಇಲ್ಲಿ ಟ್ಯಾಟೂಸ್ ಎಲ್ಲ ಇದೆ. ಇಲ್ಲಿ ಟ್ಯಾಟೂಸ್ ಮಾಡಿಸ್ಕೊಂಡ್ರೆ ವಾಪಸ್ ಮೊರಾಕ್ ಹೋಗಬೇಕು, ಬೇರೆ ಕಡೆ ಹೋಗೋಕ್ಕಾಗಲ್ಲ. ಈಗ ಅಲ್ಲಿ ನೋಡಿ ನಮ್ಮ ಇಂಡಿಯಾ ಇಂಡಿಯಾ ಬೇರೆ ನೋಡಿ ಇಂಡಿಯಾ ಎಷ್ಟು ಚೆನ್ನಾಗಿ ಕಾಣ್ತದೆ. ಬನ್ನಿ ಹೋಗೋಣ ಇಂಡಿಯಾ ಒಳಗಡೆ ಎಕ್ಸ್ಪ್ಲೋರ್. ಇಲ್ಲಿ ಫಸ್ಟ್ ಎಂಟರ್ ಆಗಿದ ತಕ್ಷಣವೇ ಕಾಶ್ಮೀರ್ ಹೆರಿಟೇಜ್ ಇದೆ. ಇಲ್ಲಿ ನೋಡಿ ನಮ್ದು ಎಷ್ಟು ಚೆನ್ನಾಗಿದೆ, ಏನೇನೋ ಇದೆ. ಅವ್ರು ಬೇರೆ ಕಂಟ್ರೀಸ್ಗಳೆಲ್ಲ ಬರೀ ಒಂದೇ ಹಾಕೋದು, ಹುಡುಗಿರು ಬಟ್ಟೆ ಹಾಕಿ ಬಿಟ್ಬಿಡ್ತಾರೆ. ನಾವು ತುಂಬ ಹುಡುಗಿರು ಮಾತಾಡ್ತಾ ಇದ್ದೀನಿ, ಅಫೆಂಡ್ ಆಗೋಗ್ತದ. ಕಟ್ ಮಾಡಿ. ಇಂಡಿಯಾ ಆಯಿತು, ಬೇರೆ ಕಂಟ್ರಿಗೆ ಹೋಗೋಣ. ಎಲ್ಲೂ ಏನಿಲ್ಲ, ಸುಮ್ಮನೆ ಎಲ್ಲ ನಾರ್ಮಲಾಗಿ ತೋರಿಸಿದ್ದಾರೆ, ಇನ್ ಡೆಪ್ತಾಗಿ ಎಲ್ಲೂ ಹೋಗಿಲ್ಲ ಇವರು. ಬಟ್ ಎಲ್ಲ ಕಡೆ ಇವ್ರದ್ದು ಟ್ರೆಡಿಷನ್ನ ಮಾತ್ರ ಬಿಟ್ಟಿಲ್ಲ. ಇವ್ರ ಬಟ್ಟೆನ ತುಂಬ ಫೋಕಸ್ ಮಾಡಿದ್ದಾರೆ ಯಾವುದೇ ಕಂಟ್ರಿಗೆ ಹೋದ್ರು. ಬನ್ನಿ ನೆಕ್ಸ್ಟ್ ಕಂಟ್ರಿಗೆ ಹೋಗೋಣ, ನೋಡೋಣ ಏನಾಗುತ್ತೆ. ಅದೇನು ಕ್ರೇಜಿ ಆಗಿದೆ. ಇರಾನಿಗೆ ಹೋಗೋಣ ಬನ್ನಿ, ಏನಿದೆ ನೋಡೋಣ ಇರಾನಲ್ಲಿ. ಸುಮ್ಮನೆ ಈಚೆ ಹೋಗ್ಬಿಡೋದು, ಒಳಗಡೆ ಎಲ್ಲ ಹೋಗೋದು ಬೇಡ. ಮೇನಾಗಿ ನನ್ನ ಪಾಸ್ಪೋರ್ಟಿಗೆ ಸ್ಟ್ಯಾಂಪ್ ಬೇಕು, ಈ ಪಾಸ್ಪೋರ್ಟಿಗೆ. ಅದಕ್ಕಾದರೂ ಹೋಗ್ಬೇಕು ಒಳಗಡೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಾಕ್ ದಿಸ್ ರೈಡ್. ಅಷ್ಟು ಮೇಲ್ಗಡೆ ಹೋಗಿ ಥಪ್ ಅಂತ ಡ್ರಾಪ್ ಕೊಟ್ಟರು, ಕ್ರೇಜಿ. ಇಲ್ಲಿ ರಾತ್ರಿ ಏನೇನೋ ಕಲ್ಚರಲ್ ಇವೆಂಟ್ಸ್ ಎಲ್ಲ ನಡೆಯುತ್ತೆ. ಇನ್ನೂ ಇವಾಗ ಟೈಮ್ ಇಸ್ ಆಲ್ರೆಡಿ 6:15 ಹಿಯರ್. ಇನ್ನೂ ಸ್ವಲ್ಪ 7 o'clock 8 o'clock ಹಂಗೆ ಏನೇನೋ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಯುತ್ತೆ ಅನ್ಸುತ್ತೆ ಎಲ್ಲ ಕಂಟ್ರಿ ಸ್ಟಾಲ್ಸಲ್ಲೂ. ಗೈಸ್ ನೋಡಿ ಅವ್ರದ್ದು ಗೋಲ್ಡನ್ ಆರ್ಚ್ ಎಷ್ಟು ಚೆನ್ನಾಗಿದೆ. ಇದು ಇಸ್ ದಿಸ್ ಮೇಡ್ ಆಫ್ ಗೋಲ್ಡ್ ಆರ್ ಸಮಥಿಂಗ್ ಲೈಕ್ ದಟ್? 22 ಕ್ಯಾರೆಟ್. ಹೌ ಮಚ್ ಇಸ್ ದ ಪ್ರೈಸ್ ಆಫ್ ದಟ್? 7,000 dirhams. ಇದು ಬಂದು 7,000 dirhams ಅಂತೆ. ಇದು ಫುಲ್ 22 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರೋದು. ಕ್ರೇಜಿ. ದುಬೈ ಮಾಲಲ್ಲೆಲ್ಲ ಒಂದು ವಾಟರ್ ಬಾಟಲ್ ಇಸ್ ಅರೌಂಡ್ 10 dirhams or something like 500 ml. ಇಲ್ಲಿ 2 dirhams, it's 50 rupees. ಆ್ಯಂಡ್ ದಿ ಮೌಂಟೇನ್ ಡ್ಯೂ 100 rupees ಅಂತ. ಇಷ್ಟೇ ಚಿಕ್ಕದಿದೆ, ಇದು 100 rupees ಅಂತೆ. 100 ಅಂತೀನಿ, 125 ಸಾರಿ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ಕಾರ್ನಿವಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಲ್ಸೋ ಚೈನಾ ಇದೆ ನೋಡಿ, ಅದೇನಕ್ಕೆ ಇದು ಇನ್ನೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು. ಸೊ ಗೈಸ್ ಇವಾಗ ಜಪಾನಿಗೆ ಬಂದಿದ್ದೀವಿ. ಜಪಾನ್ ಪಕ್ಕ ಅಫ್ಘಾನಿಸ್ತಾನ್ ಇದೆ, ಎರಡಕ್ಕೂ ಒಂದೇ ಸಲ ಹೋಗಿ ನೀವು ಒಳಗಡೆ ಹೋದರೆ ಹಂಗೆ ಕನೆಕ್ಟಿವಿಟಿ ಇರುತ್ತೆ. ಮುಚ್ಕೊಂಡು ಹಂಗೆ ಈಚೆ ಬರ್ತೀವಿ. ನಮ್ಮ ಪಾಸ್ಪೋರ್ಟ್ಸ್ನ ಸ್ಟ್ಯಾಂಪ್ ಮಾಡ್ಕೊಂಡು ಹಂಗೆ ಏನಾದರೂ ಇದ್ದರೆ, ಇಂಪಾರ್ಟೆಂಟ್ ಏನಾದರೂ ಇದ್ದರೆ ವ್ಲಾಗ್ ಕ್ಯಾಪ್ಚರ್ ಮಾಡ್ತೀವಿ. ಕ್ರೇಜಿ ಟೀ ಶರ್ಟ್ ಇದೆ, ಇಲ್ಲೊಂದರೆ ಟೀ ಶರ್ಟ್ ತೊಗೊಳ್ಬೇಕು. ಕ್ರೇಜಿ ಆಗಿದೆ ಈ ಟೀ ಶರ್ಟು. ವಾಟ್ ಆರ್ ದ ಪ್ರೈಸಸ್? One t-shirt 100 dirham. This is 100. All hoodies? 200. Hoodies are 200. ಗೈಸ್ ಬನ್ನಿ ಥೈಲ್ಯಾಂಡ್ಗೆ ಹೋಗೋಣ. ನಮ್ಮ ಥೈಲ್ಯಾಂಡಲ್ಲಿ ಏನೇನಿದೆ ನೋಡ್ಕೊಂಬರೋಣ. ಇಂಡಿಯಾದಂತೂ ಏನೂ ಇರಲಿಲ್ಲ, ನಾರ್ಮಲ್ ತುಂಬ ಮಿನಿಮಲ್ ಆಗಿತ್ತು. ನಮ್ಮ ಥೈಲ್ಯಾಂಡಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ. ಬೇಕಾಗಿರೋದಂತೂ ಸಿಗಲ್ಲ, ಅಂದರೆ ಊಟ ನಮ್ಗೆ ಕಲ್ಚರ್ದು ಊಟ ಎಲ್ಲ ಸಿಗಲ್ಲ. ಏನೇನು ಇದೆಯೋ ಅದನ್ನು ನೋಡೋಣ ಬನ್ನಿ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಟ್ರಾಪಿಕಲ್ ಫೀಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ಫ್ರೂಟ್ಸ್ ಎಲ್ಲ ಒಂದು ಕಡೆ ಕಟ್ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ. ಸ್ಲಶೀಸ್ ಇದೆ. ಪರ್ಫ್ಯೂಮ್ ಎಲ್ಲ ಕಡೆ ಇರುತ್ತೆ ಇವ್ರದ್ದು. ತಾನೇ ಥೈಲ್ಯಾಂಡ್ ಮುಗಿಸ್ಕೊಂಬಂದ್ವಿ, ಸಿಗಬೇಕಾಗಿರೋದೇನೋ ಸಿಕ್ಕಿಲ್ಲ ಥೈಲ್ಯಾಂಡಲ್ಲಿ. ಸೊ ಇವಾಗ ಕೊರಿಯಾಗೆ ಹೋಗೋಣ. ಕೊರಿಯಾದಲ್ಲಿ ಏನಾದ್ರು ಸಿಗುತ್ತಾ ಅಥವಾ ಸೇಮ್ ಅದು ಹಂಗೆ ಇದೆ ನೋಡೋಣ. ಚೆನ್ನಾಗಿದೆ, ಬಟ್ ದ ಕಾನ್ಸೆಪ್ಟ್ ಇಸ್ ವೆರಿ ಬ್ಯೂಟಿಫುಲ್. ಇಫ್ ನಾಟ್ ಎವ್ರಿಥಿಂಗ್ ಅದ್ರದ್ದು ಏನಾದರೂ ಒಂದು 50% ಆದರೂ ಇನ್ಕ್ಲೂಡ್ ಮಾಡಿದ್ದಾರೆ. ಗೈಸ್ ನೋಡಿ ಕೊರಿಯಾಗೆ ಬಂದಿದ್ದೀವಿ.
ಈ ಕೊರಿಯಾ ಕ್ಲೀನಾಗಿ ತೋರಿಸಿದ್ದಾರೆ. ಇನ್ನಿಲ್ಲಿ ತುಂಬ ಅರಬ್ ಟಚ್ನ ಇಟ್ಕೊಳ್ಳೋಕೆ ಟ್ರೈ ಮಾಡಿಲ್ಲ. ಸೊ ಚೆನ್ನಾಗಿ ಮಾಡಿದ್ದಾರೆ ಇವ್ರದ್ದು. ಮಾಡೋಣ ಅಂದ್ಕೊಂಡಿದ್ದೀನಿ ತಾಂಗುಲು ಅಂತ. ಅದು ಯಾವುದೋ ಕಂಟ್ರಿದು ಮೇನ್ ಡಿಶ್ ಥರ. ಸೊ ಕ್ಯಾಂಡಿಡ್ ಫ್ರೂಟ್ ಬೇಸಿಕಲಿ, ಸ್ಟ್ರಾಬೆರಿ ಕೋಟೆಡ್ ವಿತ್ ಶುಗರ್ ಸಿರಪ್. ಅದು ಟ್ರೈ ಮಾಡೋಣ ಹೆಂಗಿದೆ ನೋಡೋಣ. ಅಟ್ಲೀಸ್ಟ್ ಇದಾದ್ರು ಟ್ರೈ ಮಾಡೋಣ ಇಲ್ಲಿ. ಗೈಸ್ ಅದು ತೊಗೊಂಡಿದ್ದೀನಿ, ಟ್ರೈ ಮಾಡೋಣ ಹೆಂಗಿದೆ ಅಂತ. ಇವಾಗ ನಾವು ಹೋಗ್ತಾ ಇರೋದು ಅಮೇರಿಕಾಸ್. ಇದು ಯಾವುದು ಅಮೇರಿಕಾಸ್ ಏನಿದೆ ಇಲ್ಲಿ ಗೊತ್ತಿಲ್ಲ. ಒಳಗಡೆ ಹೋಗೋಣ, ನೋಡೋಣ, ಹೋಗ್ಬಿಟ್ಟು ತಿನ್ನೋಣ. ಇಲ್ಲಿ ಖಾರ ಏನಾದರೂ ಸಿಕ್ಕಿದ್ರೆ. ಇಲ್ಲಾಂದರೆ ಇಲ್ಲೂ ಬರೀ ಬ್ಯೂಟಿ ಪ್ರಾಡಕ್ಟ್ಸೇ, ಇಲ್ಲಿ ಏನು ಬೇಡ ಹೋಗೋದು. ಇಲ್ಲಿ ಬರೀ ಸ್ಟ್ಯಾಂಪ್ ಹಾಕ್ಸ್ಕೊಂಡು ಬೇರೆ ಯಾವ್ದಾದ್ರು ಕಂಟ್ರಿಗೆ ಹೋಗೋಣ. ಯಾವುದು ಚೆನ್ನಾಗೇ ಇಲ್ಲ, ಸುಮ್ಮನೆ ಎಲ್ಲ ಏನೇನೋ ದೊಡ್ಡದಾಗಿ ಮಾಡಿದ್ದಾರೆ ಅಷ್ಟೇ. ರಷ್ಯಾ ಇದೆ, ಬನ್ನಿ ಫಸ್ಟ್ ರಷ್ಯಾಗೆ ಹೋಗೋಣ, ಆಮೇಲೆ ಆಫ್ರಿಕಾಗೆಲ್ಲ ಹೋಗೋಣ, ಯುರೋಪ್ಗೆ ಆಮೇಲೆ ಹೋಗೋಣ. ಫಸ್ಟ್ ರಷ್ಯಾಗೆ ಹೋಗೋಣ. ರಷ್ಯಾಗೆ ಹೋಗಿ ಆಮೇಲೆ ಬೇರೆ ಕಂಟ್ರೀಸ್ಗೆ ಹೋಗೋಣ. ಗೊತ್ತು ಏನೂ ಸಿಗಲ್ಲ ರಷ್ಯಾಲಿ, ಬಟ್ ಹೋಗೋಣ. ಗೈಸ್ ಏನೂ ಇಲ್ಲ, ಸುಮ್ಮನೆ ಬಿಲ್ಡಿಂಗ್ ಮಾತ್ರ ಬೆಳ್ಳಗಿದೆ. ಒಳಗಡೆ ಏನೂ ಇಲ್ಲ. ಯಾವ್ದು ಜ್ಯುವೆಲ್ರಿ ಇದೆ, ಹಾಗೇನು ಬ್ಯೂಟಿ ಪ್ರಾಡಕ್ಟ್ಸ್, ಜ್ಯುವೆಲ್ರೀಸ್ ಆ ಕಡೆ ಏನೂ ಇಲ್ಲ. ಇಲ್ಲಿ ಬ್ಯೂಟಿ ಆರ್ಗ್ಯಾನಿಕ್ ಬ್ಯೂಟಿ ಅಂತ ಎಲ್ಲದರಲ್ಲೂ ಆರ್ಗ್ಯಾನಿಕ್ ಕಂಡು ಹಿಡಿತಾರೆ ಇವರು. ಯಾವುದೋ ಶೂಸ್ ಇದೆ, ಇಲ್ಲಿ ಬಂದು ಶೂಸ್ ತೊಗೊಂಡ್ರೆ ಮುಗೀತು. ಹರ್ಮೆಸ್ ನೋಡಿ ಇಲ್ಲಿಟ್ಟಿದ್ದಾರೆ. ಡೂಪ್ ಒರಿಜಿನಲ್ ಅಲ್ಲ, ಇಲ್ಲೆಲ್ಲ ಅಂಥದ್ದೇ ಇಡೋದು. ಏನು ಬೇಕಾದ್ರೂ ಡೂಪ್ ಮಾಡ್ತಾರೆ. ಒರಿಜಿನಲ್ ಪಾಸ್ಪೋರ್ಟಲ್ಲೂ ಹಾಕ್ಸ್ಕೊಳ್ತಾ ಇದ್ದೀನಿ. ರಷ್ಯಾಗೆ ಹೋಗ್ತಾ ಇದ್ದೀನಿ ಇಷ್ಟರಲ್ಲೇ, ಶಾರ್ಟ್ಲಿ ಅಲ್ಲಿ ವ್ಲಾಗ್ ಮಾಡ್ತೀನಿ ರಷ್ಯಾಲಿ. ಇಲ್ಲಿ ನೋಡಿ ಏನೇನು ಇಟ್ಟಿದ್ದಾರೆ. ಇದು ಬರ್ಕಿನ್ ಸ್ಟಾಕ್ದು ಫೇಕು, ಇದು ಗೂಚಿ, ಪ್ರಾಡ, ಹರ್ಮೆಸ್ಸು. ಏನು ಮಾಡಲ್ಲ ಇವರು. ರಷ್ಯಾಲೂ ಫೇಕ್ ಮಾಡ್ತಾರೆ. ಇನ್ನು ಎಲ್ಲಿ ಮಾಡಲ್ಲ ಫೇಕು, ಎಲ್ಲ ಕಡೆ ಫೇಕ್ ಮಾಡ್ತಾರೆ. ಇಲ್ಲೆಲ್ಲ ಹೋಗೋದು ವೇಸ್ಟ್. ನಮ್ಮ ದುಬೈಲಿ ಸಿಕ್ಕದೆ ಇರೋದ ಇವೆಲ್ಲ. ಬನ್ನಿ ನೆಕ್ಸ್ಟ್ ಕಂಟ್ರಿಗೆ ಹೋಗೋಣ, ಯಾವ್ದಾದ್ರು ಚೆನ್ನಾಗಿರೋ ಕಂಟ್ರಿಗೆ ಹೋಗೋಣ. ರಷ್ಯಾ ಚೆನ್ನಾಗಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡಿಲ್ಲ. ರಷ್ಯಾ ಮಾಡಿಲ್ಲ, ಥಾಯ್ಲ್ಯಾಂಡ್ ಮಾಡಿಲ್ಲ. ನೋಡೋಣ, ಅದಕ್ಕೆ ರಷ್ಯಾಗೆ ಬೇಗ ಹೋಗ್ತಾ ಇದ್ದೀನಿ ಇಷ್ಟರಲ್ಲೇ. ಅಲ್ಲೂ ವ್ಲಾಗ್ ಮಾಡ್ತೀನಿ, ಕ್ರೇಜಿ ವ್ಲಾಗ್ಸ್ ಮಾಡ್ತೀನಿ. ಏನೋ ಇದೆ, ಬ್ಲ್ಯಾಕ್ ಮಾಂಬಾ ಅಂತೆ, ಟೌಬಾ ಶಾಪ್ ಇದೆ. ಏನೋ ಆಫ್ರಿಕಾಗೆ ಬಂದಿದ್ದೀವಿ. ನೋಡೋಣ, ಇದೇನೋ ಕರೀತಾ ಇದ್ದಾರೆ ಸೆಂಟು, ಅದೇನೋ ಆಯಿಲ್, ಎಸೆನ್ಷಿಯಲ್ಸ್ ಆಯಿಲ್ ಹಾಕೋಕೆ ಅನ್ಸುತ್ತೆ. ಇದು ಹಾಕೊಂಡ್ರೆ ತಲೆನೋವು ಹೋಗುತ್ತೆ, ಎಲ್ಲ ಹೋಗುತ್ತೆ ಅಂತ ಇದ್ದಾರೆ. ನೋಡೋಣ ಎಲ್ಲಾದರೂ. ನೋಡಿ ಜಿಮಾಕ್ ರೆಸ್ಟೋರೆಂಟ್ ಅಂತ ಹೊಗೆ ಹಾಕಿದ್ದಾರೆ ಜೋರಾಗಿ. ಇದು ತುಂಬ ಟ್ರೆಡಿಷ್ನಲ್ ಆಗಿದೆ. ಅವ್ರ ಸ್ಟೈಲ್ನ ಹೈಲೈಟ್ ಮಾಡಿದ್ದಾರೆ. ಅವ್ರ ಬಟ್ಟೆ ನೋಡಿ, ಅವ್ರ ಬಟ್ಟೆ ಶೋಕೇಸ್ ಮಾಡಿದ್ದಾರೆ. ವಾಟರ್ ಒಂದು ಆಯಿಲ್ ಏನೇನೋ ಆಯಿಲ್ಸ್ ಇದೆ. ಗೈಸ್ ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಇವಾಗ. ಥೈಲ್ಯಾಂಡಲ್ಲಿ ಹೇಗೆ ಸೇರೋದಿದು. ಬನ್ನಿ ಹೋಗೋಣ. ಥೈಲ್ಯಾಂಡ್ಗೆ ಅಂತೂ ಹೋಗಿಲ್ಲ ಇನ್ನೂ, ಇಲ್ಲಾದರೂ ಹೋಗೋಣ, ನೋಡೋಣ ಇಲ್ಲಿ ಏನೇನಿದೆ. ಇದು ಆ್ಯಕ್ಚುಲಿ ಫ್ಲೋಟಿಂಗ್ ಮಾರ್ಕೆಟ್ ಥರ ಇಲ್ಲ, ಜಸ್ಟ್ ಸ್ವಲ್ಪ ನೀರಿದೆ. ಬಟ್ ಅಗೇನ್ ಪ್ರಾಪರ್ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲ, ಸುಮ್ಮನೆ ಟು ಗೆಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದ್ಯಾಟ್ ಕೊಟ್ಟಿದ್ದಾರೆ. ನೋಡೋಣ ಹೋಗೋಣ. ಎಂಟಿಕ್ ಚೆನ್ನಾಗಿದೆ. ವಾಟರ್ ಶೋ ಆಗುತ್ತೆ ಅನಿಸುತ್ತೆ. ಫೌಂಟೇನ್ ಶೋ ನಡೆಯುತ್ತೆ ಸ್ವಲ್ಪ ಹೊತ್ತಾದಮೇಲೆ. ನೋಡೋಣ, ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾದರೆ ಮಾಡ್ತೀನಿ. ಅದು ತಿನ್ನಬೇಕು. ಇಲ್ಲಿ ಫುಲ್ ಬರೀ ರೆಸ್ಟೋರೆಂಟ್ಸೇ ಇರೋದು. ಪ್ಲೀಸ್ ಮ್ಯಾಂಗೋ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಏನು ಟ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಕೋಕೋ ಮ್ಯಾಂಗೋ ಅಂತೆ, ವಾಟರ್ ಒಂದು ಕಡೆ, ಶೆಲ್ ಒಂದು ಕಡೆ ಇಟ್ಟಿದ್ದಾರೆ. 30 ದಿರಮ್ಸ್ ಅಂತೆ ಅದು. ಇದು ನೋಡಿ, ಇದು ಗ್ರಿಲ್ಡ್ ಆಕ್ಟೋಪಸ್ ಅಂತೆ. ಬಿಟ್ಟರೆ ಇದೇನು ಗೊತ್ತಿಲ್ಲ ಇದೆಲ್ಲ. ಕ್ರೇಜಿ ವಾಸನೆ ಚೆನ್ನಾಗಿ ಬರ್ತಾ ಇದೆ. ಬಟ್ ಇದು ಫುಲ್ ತುಂಬ ರಬ್ಬರ್ ಇರುತ್ತೆ, ಅದಕ್ಕೆ ತಿಂತಾ ಇಲ್ಲ. ಅದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಟ್ರೈ ಮಾಡ್ಬೇಕು ಅಂದ್ಕೊಂಡೆ ಬಂದಿತ್ತು, ಬಟ್ ಇದು ಟ್ರೈ ಮಾಡ್ತಾ ಇಲ್ಲ.
ಮಿನಿಮಮ್ 2 ಸ್ಟಿಕ್ಸ್ ತೊಗೊಳ್ಬೇಕಂತೆ. 2 ಸ್ಟಿಕ್ಸ್ ಅರೌಂಡ್ 35 dirhams. ಬಟ್ ನಾನು ತಿಂತೀನೋ ಇಲ್ವಾ ಗೊತ್ತಿಲ್ಲ, ಒಂದು ಪೀಸ್ ತಿಂತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ತುಂಬ ಚ್ಯೂವಿ ಇರೋದು. ಸೊ ಅದು ತೊಗೊಂಡು ಬೇರೆ ನಾವು ಟ್ರೈ ಮಾಡೋಣ. ಅಲ್ಲಿ ಚೆನ್ನಾಗಿದೆ ಫ್ಲೋಟಿಂಗ್ ಮಾರ್ಕೆಟ್. ಅವ್ರದ್ದು ಟ್ರೆಡಿಷ್ನಲ್ ಫ್ರೂಟ್ಸ್ ಎಲ್ಲ ಫುಡ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ತೀನಿ ಅಲ್ಲಿ ಇವತ್ತು. ಅವ್ರದ್ದು ಶ್ರಿಂಪು ಚೆನ್ನಾಗಿರುತ್ತೆ. ಒಂದು ಫ್ರೈಡ್ ಆಕ್ಟೋಪಸ್. Octopus is gonna be take half an hour, 10 to 15 minutes. 10 to 15 minutes. Yeah, that's big stick. Big stick. Body and head, no stick. Mess it up. No sticky. Okay. Then we can cut it for you. It's easy to eat. The full octopus, right? Yes. Okay, done. 40 dirhams. 40, right? ಗೈಸ್ ಫ್ರೈಡ್ ಆಕ್ಟೋಪಸ್ ಆರ್ಡರ್ ಮಾಡಿದ್ದೀವಿ. ನೋಡೋಣ, ಕ್ರೇಜಿ ಫುಲ್. ಥ್ಯಾಂಕ್ ಯು. ಸ್ಟಿಕ್ಕಿ ಚೂ ಇರಲ್ಲ ಅಂತ ಇದು. 10 to 15 minutes ಆಗುತ್ತೆ. ಸೊ ವಿಲ್ ಟ್ರೈ ಆ್ಯಂಡ್ ದೆನ್ ಐ ಲೆಟ್ ಯು ನೋ ಹೌ ವಾಸ್ ಇಟ್. ಗೈಸ್ ಇದೆ ನೋಡಿ ಆಕ್ಟೋಪಸ್ಸು. ಹಿಂಗಿರುತ್ತೆ ಆಕ್ಟೋಪಸ್ಸು. ಸೊ ಅದನ್ನು ಕ್ಲೀನಾಗಿ ಫುಲ್ ಚಾಪ್ ಮಾಡಿ ನೋಡೋಣ, ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡೋಣ. ಗೈಸ್ ಸೊ ಇವಾಗ ಬಂದಿದೆ ಫ್ರೈಡ್ ಆಕ್ಟೋಪಸ್. ಟ್ರೈ ಮಾಡೋಣ ಹೆಂಗಿದೆ ಅಂತ. ಹೆದರಿಕೆ ಆಗ್ತಾಯಿದೆ. ಟ್ರೈ ಮಾಡೋಣ ಹೆಂಗಿದೆ. ಚೆನ್ನಾಗಿರೋದು ಅಂದ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ. ಸ್ಟಿಕ್ಕಿನೂ ಇಲ್ಲ, ಚೂವಿನೂ ಇಲ್ಲ. ತುಂಬ ಚೆನ್ನಾಗಿದೆ. ಚಿಕನ್ ಬ್ರೆಸ್ಟ್ ತಿಂದಂಗೆ ಅನಿಸುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಮಸ್ಟ್ ಟ್ರೈ ಥಿಂಗ್. ಗೈಸ್ ಮ್ಯಾಂಗೋ ಕೇಕ್ ತೊಗೊಂಡಿದ್ದೀವಿ. ಅವಾಗಲೇ ತೋರಿಸಿದ್ನಲ್ಲ ಅವ್ರ ಹತ್ರ. ಐ ಮೀನ್ ಆಕ್ಟೋಪಸ್ ತಂದ್ಮೇಲೆ ಬೇಕನ್ನಿಸ್ತು. ಸೊ ಇದನ್ನೋ ಮ್ಯಾಂಗೋ ಸಿರಪ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿರಪ ಜ್ಯೂಸು ಗೊತ್ತಿಲ್ಲ. ಇದು ಆ್ಯಕ್ಚುಲ್ ರಿಯಲ್ ಮ್ಯಾಂಗೋ ಫ್ರೂಟು. ಆ್ಯಂಡ್ ದಿಸ್ ಕೇಕ್. ಇದರ ಸೊಪ್ಪೆಲ್ಲ ಇಟ್ಟಿದ್ದಾರೆ. ಸೊಪ್ಪೆಲ್ಲ ಸೈಡಿಗೆ ತಿಟ್ಕೊಳ್ಳೋಣ. ಸೊಪ್ಪು ಮನುಷ್ಯ ಅಲ್ಲ. ತಿನ್ನೋಣ ಬನ್ನಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಗೈಸ್ ಸೊ ಎಲ್ಲ ಆಗಿದೆ. ಇವಾಗ ಪಾಕಿಸ್ತಾನಕ್ಕೆ ಹೋಗಿಲ್ಲ, ಅದು ಬಿಟ್ಟರೆ ಬಾಂಗ್ಲಾದೇಶಿಗೆ ಹೋಗಿಲ್ಲ ಆ್ಯಂಡ್ UAEಗೆ ಹೋಗಿಲ್ಲ. ಅಲ್ಲೆಲ್ಲ ಹೋಗ್ಬೇಕಂತ ಏನಿಲ್ಲ. ಬಿಕಾಸ್ ಪಾಕಿಸ್ತಾನ ರಿಯಲಿ ಡೋವನಾಗೋ. UAE ನಾವು ಇಲ್ಲೇ ಇದ್ದೀವಿ, ಇಲ್ಲೇನು ಹೋಗಿ ನೋಡೋದು ಬೇಡ. ಪರ್ಫ್ಯೂಮ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇರುತ್ತಲ್ಲಿ, ಅದಕ್ಕೆ ಹೋಗ್ತಾ ಇಲ್ಲ. ಅದು ಬಿಟ್ಟರೆ ಅಗೇನ್ ಬಾಂಗ್ಲಾದೇಶ್ ಆಲ್ಸೋ ಡೋವನಾಗೋ. ಪಾಸ್ಪೋರ್ಟ್ಸ್ ಎಲ್ಲ ಸ್ಟ್ಯಾಂಪ್ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಫ್ಲೋಟಿಂಗ್ ಮಾರ್ಕೆಟ್ ವಾಸ್ ವೆರಿ ಗುಡ್. ಇಟ್ ವಾಸ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿತ್ತು. ಆಕ್ಟೋಪಸ್ ಚೆನ್ನಾಗಿತ್ತು. ಆ್ಯಂಡ್ ದಟ್ ಮ್ಯಾಂಗೋ ಕೇಕ್ ವಾಸ್ ವೆರಿ ಗುಡ್. ಬಟ್ ಅವ್ರ ಮ್ಯಾಂಗೋ ಕೇಕ್ ತಿಂದಿದ್ದು ನೋಡಿ ನನಗೆ ಸಾಗರ್ ನೆನಪಾಯಿತು ಬ್ಯಾಂಗ್ಳೂರಲ್ಲಿ. ವೆರಿ ಗುಡ್. ಆ್ಯಂಡ್ ಇವಾಗ ಕುನಾಫಾ ಟ್ರೈ ಮಾಡಬೇಕು. ಎಲ್ಲಾದರೂ ಚೆನ್ನಾಗಿದ್ರೆ ಕುನಾಫಾ ಟ್ರೈ ಮಾಡೋಣ. ಬಿ ಲಬಾನ್ ಅಂತ ಒಂದು ಅಂಗಡಿ ಇದೆ. ದಟ್ಸ್ ಅ ವೆರಿ ಫೇಮಸ್ ಪ್ಲೇಸ್ ಇಯರ್ ಇನ್ ದುಬೈ. ಸೊ ನೋಡೋಣ, ಅಲ್ಲೇನಾದರೂ ಸ್ವಲ್ಪ ಜನ ಕಡಿಮೆ ಇದ್ದರೆ ಟ್ರೈ ಮಾಡೋಣ. ಇಲ್ಲ ಅಂದರೆ ಐ ವಿಲ್ ಬಿ ಎಂಡಿಂಗ್ ದ ಡೇ ಹಿಯರ್. ನೋಡೋಣ, ಐ ವಿಲ್ ಅಪ್ಡೇಟ್ ಯು ಗೈಸ್ ಇಫ್ ಎಟ್ ಆಲ್ ಐ ಗೆಟ್ ದೇರ್. ನೋಡೋಣ ಬನ್ನಿ. ಬೇರೆ ಏನಾದ್ರು ರೆಕಾರ್ಡಿಂಗ್ ಇದ್ದರೆ ತೋರಿಸ್ತೀನಿ. ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ ಅಲ್ಲಿ ಹೋಗ್ತಾ ಇಲ್ಲ. ಆ್ಯಂಡ್ ಆ ಕಾರ್ನಿವಲಿಗೆ ಇನ್ನೊಂದಿನ ಆದರೆ ಬರೀ ಕಾರ್ನಿವಲ್ ಆಡೋಕ್ಕಂತಲೇ ಬರ್ತೀನಿ. ತುಂಬ ಚೆನ್ನಾಗಿದೆ ಕಾರ್ನಿವಲ್. ಐ ಮೀನ್ ದೇ ಆರ್ ಬಿಟ್ ಎಕ್ಸ್ಪೆನ್ಸಿವ್, ಒಂದು ಎಕ್ಸ್ಪೆನ್ಸಿವ್ ಸೈಡ್. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾರ್ನಿವಲ್. ಐ ಮೀನ್ ಅವ್ರ ಹತ್ರ ಅಮ್ಯೂಸ್ಮೆಂಟ್ ಪಾರ್ಕ್ಸ್ಗಿಂತನೂ ಚೆನ್ನಾಗಿರೋ ರೈಡ್ಸ್ ಇದೆ. ಸೊ ಅದು ಟ್ರೈ ಮಾಡೋಕ್ಕೆ ಒಂದಿನ ಬರಬೇಕು ಗೋಲ್ಡನ್ ಆ ಟೈಮಲ್ಲಿ. ಆದರೆ ಬರ್ತೀನಿ. ಇಲ್ಲ ಅಂದರೆ ಅಷ್ಟೇ. ಆ್ಯಸ್ ಆಫ್ ನಾವು ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ತುಂಬ ಇನ್ ಡೀಟೇಲಾಗಿ ಹೋಗಿಲ್ಲ. ದ ರೀಸನ್ ಇಸ್ ಎಲ್ಲ ಕಡೆನೂ ಒಂದೇ ಇದ್ದಿದ್ದು. ನೋಡಿ, ಪಾಕಿಸ್ತಾನ ಅವ್ರ ಮುಂದೆ ಅವ್ರ ಫುಡ್ ಇಡಬೇಕು. ಅದು ಬಿಟ್ಟು ಸೂಪರ್ ಸ್ಲೈಸ್ ಪಿಜ್ಜಾ ಇಟ್ಟಿದ್ದಾರೆ, ಚೂರೋಸ್ ಇಟ್ಟಿದ್ದಾರೆ. ಅವ್ರ ಫುಡ್ ಇಡಬೇಕು. ಅದು ಬೇರೆ ಎಲ್ಲ ಇಟ್ಟಿದ್ದಾರೆ. ಅವ್ರದ್ದು ಒಂದೇ ಒಂದು ಫುಡ್ ಇಟ್ಟಿಲ್ಲ. ಯಾಕಂದರೆ ಅವ್ರದ್ದೇನೋ ಫುಡ್ ಚೆನ್ನಾಗಿರೋದಿಲ್ಲ ಅಲ್ಲಿ. ಅದಕ್ಕೆ ನಾವು ಇವಾಗ ಟರ್ಕಿಗೆ ಹೋಗ್ತಾ ಇದ್ದೀವಿ. ಟರ್ಕಿಶ್ ಕಾಫಿ ಕುಡಿಯೋಕ್ಕೆ, ಇಲ್ಲಾಂದರೆ ಅವ್ರದ್ದು ಆ ಟರ್ಕಿಶ್ ಐಸ್ ಕ್ರೀಮ್ ಇದೆ ಅಲ್ಲ, ಅದನ್ನು ನೋಡೋಕ್ಕೆ, ಐ ಮೀನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ, ಆಟ ಆಡೋಕ್ಕೆ. ನೋಡೋಣ. ನಾನು ನನ್ನ ಫ್ರೆಂಡ್ಸ್ ಬಂದಿದ್ದೀವಿ, ಆಫೀಸ್ ಫ್ರೆಂಡ್ಸು. ಅದು ಆಟ ಆಡ್ತಾರೆ ಅನ್ಸತ್ತೆ. ನೋಡೋಣ, ವೀಡಿಯೋ ಮಾಡ್ತೀನಿ ಯಾರೇನು ಆಟ ಆಡ್ತಾರೆ, ಹೆಂಗೆ ಆಟ ಆಡ್ತಾರೆ. ಅವ್ರಿಗೆ ನಾವು ದುಡ್ಡು ಕೊಡ್ಬೇಕಾದ್ರೆ ಆಟ ಆಡ್ಸೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಕ್ರೇಜಿ ಕಿರ್ಚಾಡ್ತಾ ಇದ್ದಾನೆ ಅವನಂತೂ. ಅಲ್ಲಿ ನೋಡಿ ಕ್ರೇಜಿ. ಈ ಟರ್ಕಿ ಒಳಗಡೆ ಡ್ರೈಡ್ ಫ್ರೂಟ್ಸ್ ನೋಡಿ ಹೆಂಗೆ ಮಾಡಿದ್ದಾರೆ. ಇದು ಮಿಕ್ಸ್ಡು ಚೆನ್ನಾಗಿ ಮಾಡಿದ್ದಾರೆ. ಸಮಥಿಂಗ್ ಯುನೀಕ್.
ಥ್ಯಾಂಕ್ ಯು. ತುಂಬ ಸ್ವೀಟ್ಸ್ ಅನ್ಸುತ್ತೆ ಇವ್ರದ್ದು. ಫ್ರೂಟ್ಸ್ ಇಟ್ಟಿದ್ದಾರೆ, ಬಿಟ್ರೆ ಸ್ವೀಟ್ಸ್ ಅಗೇನ್ ಫ್ರೂಟ್ಸ್, ಕುನಾಫಾಸ್. ಸೊ ಗೈಸ್, ಐ ಆಮ್ ಡನ್ ವಿತ್ ದಿ ಗ್ಲೋಬಲ್ ವಿಲೇಜ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಎಟ್ ಆಲ್ ಐ ನೀಡ್ ಟು ಇಂಪ್ರೂವ್, ಐ ನೋ ಐ ಆಮ್ ಸ್ಟಿಲ್ ಲರ್ನಿಂಗ್ ದಿಸ್ ವ್ಲಾಗಿಂಗ್. ಸೊ ಇಂಪ್ರೂವ್ ಮಾಡ್ಕೊಳ್ತೀನಿ. ಅದ್ರಲ್ಲಿ ಕಾಂಟೆಂಟಲ್ಲಿ ಏನಾದ್ರು ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಪ್ಲೀಸ್ ಡೂ ಮೆನ್ಷನ್ ಇನ್ ಕಮೆಂಟ್ಸ್. ಆಲ್ಸೋ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮೈ ಪಾಸ್ಪೋರ್ಟ್ಸ್ ಆರ್ ಫಿಲ್ಡ್ ವಿತ್ ಸ್ಟ್ಯಾಂಪ್ಸ್ ಆಫ್ ಗ್ಲೋಬಲ್ ವಿಲೇಜ್. So that's all from my side. I'll see you guys in the next vlog. Until then, take care. Bye bye. This is Aditya Yadav signing off. ಅಷ್ಟೇ.